ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ನಿನಗ್ ಮೊದ್ಲೇ ಹೇಳಿದ್ದೆ ಅಲ್ವಾ, ನೀನ್ ದೊಡ್ಡ ಮೇಧಾವಿ, ನಾವ್ ಹೇಳಿದ್ರೆ ಎಲ್ ಕೇಳ್ತೀಯಾ? ನಾವ್ ನಿನಗ್ ಶತ್ರುಗಳು ಅನ್ಕೊಂಡಿದ್ಯಾ, ಅದಕ್ಕೆ ಏನ್ ಹೇಳಿದ್ರು ಕೇಳಲ್ಲ. ನವಿಲ್ಗರಿ ನೋಡಾಯ್ತಲ್ಲ, ಇನ್ನೀನ್ ಹೊರಡ್ಬೋದು. ನಮ್ ಮನೆ ಮುಂದೆ ನಿಂತ್ಕೊಂಡು ಹತ್ಕೊಂಡು ರಂಪ ಮಾಡ್ಬೇಡ. ಹೋಗು, ಇಲ್ಲಿ ಇರ್ಬೇಡ. ಹೋಗು ಹೋಗು ಅಂದೆ ತಾನೆ. ಹೋಗು, ಹೊರಡು ಇಲ್ಲಿಂದ. ಹೋಗು ಅಂದ್ರೆ ತಾನೆ, ಹೊರಡು. ನನ್ ಕಣ್ ಮುಂದೆ ಇರ್ಬೇಡ. ಹೋಗು ಹೋಗು ಇಲ್ಲಿಂದ. ಯಾಕ ಕಣ್ ಬಿಟ್ಕೊಂಡ್ ನೋಡ್ತಾ ಇದ್ದೀರಾ? ನೀವಿ ನವಿಲು ಗರಿಯನ್ನ ತಗೊಂಡ್ ಹೋಗಿ ಮನೆ ಹೊರಗೆ ಹಾಕಿ ಬೆಂಕಿ ಹಚ್ಚಿ ಬೂದಿ ಮಾಡ್ಬೇಕು. ಯಾರು ಮಾಡ್ತೀರಾ ಈ ಕೆಲ್ಸನ? ಅದನ್ನ ಸುಟ್ಟು ಬೂದಿ ಮಾಡ್ದವ್ರಿಗೆ ನಾನು ತುಂಬಾ ಒಳ್ಳೆ ಬಹುಮಾನ ಕೊಡ್ತೀನಿ. ಬಹುಮಾನನ? ಈ ಸಣ್ಣ ನವಿಲ್ಗರಿನ ಮನೆಯಿಂದ ಹೊರಗೆ ತಗೊಂಡು ಹೋದ್ರೆ ಬಹುಮಾನ ಕೊಡ್ತೀರಾ? ಇನ್ನು ಇದನ್ನ ಮೇಲೆತ್ತೋಕೆ ಮೂವರನ್ನು ಕರ್ಸಿದೀರಾ? ನೀವಿನ್ ಹೊರಡಿ. ದೊಡ್ಡ ಯೋಧನಾಗಿ ಮಾತಾಡಬೇಡಿ, ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಸಲಹೆ ಕೊಡಬೇಡಿ. ಈ ನವಿಲು ಗರಿಯನ್ನ ಮನೆಯಿಂದ ಹೊರಗೆ ತಗೊಂಡೋಗಿ ಸುಟ್ಟು ಹಾಕ್ಬೇಕು. ಈ ಕೆಲ್ಸನ ಯಾರು ಮಾಡ್ತೀರಾ? ಈ ನವಿಲ್ಗರಿಲಿ ಏನೋ ಸಮಸ್ಯೆ ಇದೆ, ಅದಕ್ಕೆ ಇವರು ಬಹುಮಾನ ಕೊಡ್ತೀನಿ ಅಂತಿರೋದು. ಇಲ್ಲೋಡು ಹರಿ, ನೀನು ಯುವಕ ಅಲ್ವಾ? ಮೊದಲನೇ ಅವಕಾಶ ನಿಂಗೇನೆ. ಯಜಮಾನ್ರೆ, ಈ ನವಿಲುಗರಿ ವಿಚಿತ್ರವಾಗಿದೆ. ಇಲ್ಲಿ ನೋಡಿ ಶಾಸ್ತ್ರಿಗಳೇ, ಇದನ್ನ ನೀವೇ ಹೊರಗೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ನಿಮಗ್ ಮಂತ್ರ ತಂತ್ರಗಳು ಗೊತ್ತಲ್ವಾ, ಅದಕ್ಕೆ ತಗೊಂಡು ಹೋಗಿ. ಅಯ್ಯಯ್ಯೋ ಬೇಡ, ನನಗ್ ಮಂತ್ರಗಳು ಬರಲ್ಲ. ಇದಕ್ಕೆ ಪ್ರತ್ಯೇಕವಾದ ಮಂತ್ರ ಇದೆ. ನಾನು ಹೊರಡ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೋ. ಈ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಯಾರು ಕೂಡ ಇಲ್ಲಿಂದ ಹೋಗೋ ಹಾಗಿಲ್ಲ. ಯಜಮಾನ್ರೆ, ಈ ನವಿಲ್ಗರಿನ ಮೇಲಕ್ಕೆತ್ತೋ ಧೈರ್ಯ ಯಾರಿಗಿದೆ? ಚಿಂತೆ ಮಾಡ್ಬೇಡಿ, ನಾನ್ ಹೇಳ್ತೀನಿ. ಇಲ್ ನೋಡಿ, ಈ ನವಿಲ್ಗರಿ ಸಕ್ಕುದು ಅಲ್ವಾ? ಮತ್ತೆ ಸಕ್ಕುನ ಕರೆದ್ರೆ ಆಯ್ತಲ್ಲ, ಏನಂತೀರಾ? ಅದ್ಭುತವಾದ ಆಲೋಚನೆ. ದೊಂಡು ಬುದ್ಧಿ, ಹೋಗಿ ಸಕ್ಕುಗ್ ಹೇಳು, ಅವಳ ನವಿಲುಗರಿ ಇಲ್ಲಿ ಯಜಮಾನ್ರ ಮನೇಲಿ ಇದೆ ಅಂತ. ಯಜಮಾನ್ರು ಅದನ್ನ ಸುಟ್ಟಾಕ್ಬಿಡ್ತಿದ್ದಾರೆ, ನೀನು ತಕ್ಷಣ ಅಲ್ಲಿಗೆ ಹೋಗು ಅಂತ ಹೇಳು. ಸರಿ ಬುದ್ಧಿ. ಅಭಯ, ಅಭಯ, ಅಭಯ. ತಾತ, ನೀವೇನಾದ್ರೂ ಪಾಂಡವನ್ ನೋಡಿದ್ರ? ಇಲ್ಲ. ಮತ್ತೆ ಅಭಯ? ಯಾವಾಗ್ಲೂ ಇಲ್ಲೇ ಕೂತ್ಕೊಂಡಿರ್ತಾಳಲ್ಲ. ಅಯ್ಯೋ, ಯಾಕಮ್ಮ ಅಳ್ತಾ ಇದ್ಯಾ? ಮನೆ ಒಳಗಿರ್ತಾಳೆ. ಹೋಗ್ ನೋಡು, ಹೋಗು ಹೋಗು. ಅಭಯ, ಪಾಂಡು, ಪಾಂಡು, ನೀವಿಬ್ರು ಎಲ್ಲಿದ್ದೀರಾ? ನನಗೀಗ ನಿಮ್ ಸಹಾಯ ಬೇಕು. ನನಗ್ ಬೇಕಾದಾಗ ನೀವ್ ಇರೋದಿಲ್ಲ. ಈಗ ನಾನ್ ಏನ್ ಮಾಡ್ಲಿ? ನನ್ ನವಿಲ್ಗರಿನ್ ಎಲ್ಲಿ ಅಂತ ಹುಡುಕ್ಲಿ? ಅಭಯ, ಪಾಂಡು, ಬೇಗ ಬನ್ನಿ. ನಾನಿಲ್ಲಿ ಒಬ್ಳೇ ಇದ್ದೀನಿ. ನಾನ್ ಏನ್ ಮಾಡ್ಲಿ? ನನ್ಗೇನು ತೋರಿಸ್ತಿಲ್ಲ.
ಸಕ್ಕು ಸಕ್ಕು ಪುಟ, ನವಿಲ್ಗರಿಗೋಸ್ಕರ ಚಿಂತೆ ಮಾಡ್ತಿದ್ಯಾ? ಹೌದು, ಈ ವಿಷಯ ನಿಮ್ಗೆ ಹೇಗ್ ಗೊತ್ತು? ನಿನ್ ನವಿಲ್ಗರಿ ಜಮೀನ್ದಾರ್ ಮನೇಲಿದೆ. ಏನು, ಜಮೀನ್ದಾರ್ ಮನೇಲಿದ್ಯಾ? ಹಾಗಾದ್ರೆ ಬನ್ನಿ, ನಾನು ಅದನ್ನೇ ಹುಡುಕ್ತಾ ಇದ್ದೀನಿ. ಬೇಡ ಇರು ಸಕ್ಕು. ಏನಾಯ್ತು? ಬೇಗ ಹೋಗೋಣ ಬನ್ನಿ. ಬೇಡ ಬೇಡ, ಅವ್ರು ನಿನ್ನಲ್ಲಿ ಬರ್ಬೇಕಂತ ಹಿಂಗ್ ಮಾಡಿರೋದು. ಎಂಥ ಪರಿಸ್ಥಿತಿಯಲ್ಲೂ ನೀನು ಅಲ್ಲಿಗೆ ಹೋಗ್ಬಾರ್ದು. ಅಲ್ಲಿಗೆ ಬೇರೆ ಯಾರಾದರೂ ಹೋಗ್ಲಿ, ನೀನ್ ಮಾತ್ರ ಅಲ್ಲಿಗೆ ಹೋಗ್ಬೇಡ. ಯಾಕೆ ಹೋಗ್ಬಾರ್ದು? ಇವತ್ ಯಾಕೆ ಎಲ್ರು ನನ್ನ ತಡಿತಿದ್ದೀರಾ? ಯಜಮಾನ್ರ ಮನೆಗೆ ಹೋಗ್ಬಾರ್ದು ಅದು ಇದು ಅಂತ. ನನಗೆ ಕಾರಣ ಮಾತ್ರ ಕೇಳಬೇಡ, ನೀನು ಅಲ್ಲಿಗೆ ಹೋಗ್ಬಾರ್ದು. ಆದ್ರೆ ನನ್ನ ನವಿಲ್ಗರಿ ಅವ್ರ ಮನೇಲಿ ತಾನೇ ಇರೋದು, ನಾನು ಅಲ್ಲಿಗೆ ಹೋಗ್ಬಾರ್ದಾ? ನನ್ನ ಸಮಸ್ಯೆ ನಾನು ಯಾರ ಹತ್ರ ಹೇಳಿ? ಪಾಂಡು ಇಲ್ಲ, ಅಭಯ ಇಲ್ಲ. ಹೋಗ್ಲಿ ಅಮ್ಮನ್ಗೆ ಅಜ್ಜಿಗೆ ಹೇಳಲಾ? ಅವಾಗಿಂದ ಏನು ನವಿಲ್ಗರಿ ನವಿಲ್ಗರಿ ಅಂತ ಇದ್ಯಾ? ಮಾತಾಡ್ದೆ ಸುಮ್ನೆ ಒಂದ್ ಮೂಲೆಯಲ್ಲಿ ಕೂತ್ಕೋ. ಈ ಸಕ್ಕುಗೆ ಹುಚ್ಚ ಹಿಡ್ದಿದೆ. ನಮ್ಮ ಮನೇನ ರಂಗೋಲಿ ಪುಡಿಲಿ ಅಳತೆ ಮಾಡ್ಕೊಂಡು ಹೋದ್ರು. ಇವಳ ಕಣ್ಣಿಗದೆಲ್ಲ ಕಾಣಿಸೋದಿಲ್ಲ. ಬಂದು ನವಿಲ್ಗರಿ ನೋಡಿ ಅಂತಿದ್ದಾಳೆ. ಬೇಡ ಬೇಡ ಬೇಡ, ಅವ್ರು ನನ್ನ ಮೇಲೆ ಕಿರ್ಚಾಡ್ತಾರೆ. ಅಲ್ಲಿಗೆ ನಾನೇ ಹೋಗ್ತೀನಿ ದೊಂಡು ಮಾಮ. ಏ ಉಮಾ, ಹೀಗ್ ಚಿಂತೆ ಮಾಡ್ತಾ ಕೂತ್ರೆ ಸಮಸ್ಯೆ ಬಗೆಹರಿಯತ್ತಾ? ನಮ್ ಬಂಗಾರ ಸರಿ ಇಲ್ಲ. ಯಾರಿಗೆ ಹೇಳಿ ಏನ್ ಪ್ರಯೋಜನ? ನೀನಷ್ಟು ಕಿರ್ಚಾಡ್ತಿದ್ರು ಕೇಳಿಸ್ಕೊಳ್ದೆ ಓಡ್ ಹೋದ್ಲು. ಹೇಳಿದ್ ಮಾತ್ ಕೇಳ್ಬೇಕು ಅಂತ ಎಷ್ಟು ಸಲ ಹೇಳಿದೀನಿ. ಕೇಳಿದ್ರೆ ಅವಳು ಸಕ್ಕು ಯಾಕಾಗ್ತಾಳೆ? ಹೋಗು, ಹೋಗಿ ಅವಳನ್ನ ಕರ್ಕೊಂಡ್ ಬಾ. ಅವಳು ಎಲ್ಲೇ ಇದ್ರು ಅವಳು ಕಿವಿ ಹಿಂಡಿ ಕರ್ಕೊಂಡ್ ಬಾ ಮನೆಗೆ. ಹೊರಡು. ಈಗೇನ್ ಮಾಡ್ಲಿ? ನನಗ್ ತುಂಬಾ ಇಷ್ಟವಾಗಿರೋ ನವಿಲ್ಗರಿ ಯಜಮಾನ್ರ ಮನೇಲಿದೆ. ಆದ್ರೆ ದೊಂಡು ಮಾಮ ಇಲ್ಲಿಗೆ ಬರ್ಬೇಡ ಅಂತಿದ್ದಾರೆ. ಹೋಗದೆ ಇದ್ರೆ ನನ್ಗೆ ಇಷ್ಟವಾಗಿರೋ ನವಿಲ್ಗರಿ ಹೇಗ್ ಸಿಗುತ್ತೆ? ಇಲ್ಲ, ನಾನು ಅವ್ರ ಮನೆಗೆ ಹೋಗ್ಲೇಬೇಕು. ಏ ಹುಡ್ಗಿ, ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ಯಜಮಾನ್ರ ಮನೆಗಾ? ನಾನ್ ಅದನ್ನೇ ಅನ್ಕೊಂಡೆ. ಪಾಂಡು, ರಂಗಪ್ಪ ನನಗ್ ಕೊಟ್ಟಿದ್ ಮಾಯಾ ಶಕ್ತಿ ನವಿಲ್ಗರಿ ಯಜಮಾನ್ರ ಮನೇಲಿದೆ. ಅದನ್ ತಗೋಬರಕ್ ನಾನು ಹೋಗ್ಬಾರ್ದಾ? ನೀನ್ ತುಂಬಾ ಹಠಮಾರಿ ಹುಡ್ಗಿ.